ನಂಬರ್ 103. 103ರಲ್ಲಿ ಸುಮಾರು 569 ಎಕರೆ ಸರ್ಕಾರಿ ಗೋಮಾಳ ಇದೆ. ಈ ಗೋಮಾಳದಲ್ಲಿ ಸುಮಾರು ರೈತರಿಗೆ ಇವತ್ತು ನಾವು ಮಂಜೂರು ಮಾಡಿದ್ದೇವೆ. ಅದಾದ ನಂತರ 2014ನೇ ಇಸ್ವಿಯಲ್ಲಿ ಈ ಜಮೀನಿನ ಪೈಕಿ 50 ಎಕರೆ ಜಮೀನನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಕ್ಕೆ ಜಿಲ್ಲಾಧಿಕಾರಿಯವರು ಮಂಜೂರು ಮಾಡ್ತಾರೆ. ಇದು ಮಂಜೂರು ಮಾಡುವಾಗಲೇ ಅಕ್ರಮ ಅದು. ಯಾಕಂದರೆ ಒಬ್ಬ ಜಿಲ್ಲಾಧಿಕಾರಿಗೆ ಯಾವುದೇ ಸಂಸ್ಥೆಗೆ ಯಾವುದೇ ವ್ಯಕ್ತಿಗೆ ಮಂಜೂರು ಮಾಡಬೇಕಾದ್ರೆ 10 ಎಕರೆ ಒಳಗಡೆ ಮಾತ್ರ ಅಧಿಕಾರ ಇದೆ. ಅಂದರೆ 4 ಹೆಕ್ಟರ್ ಅಂದರೆ 9 ಎಕರೆ 37 ಗುಂಟೆ ಒಳಗಡೆ ಇದ್ದರೆ ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಪವರ್. ಆದರೆ ಜಿಲ್ಲಾಧಿಕಾರಿಗಳು ತನ್ನ ವ್ಯಾಪ್ತಿಯನ್ನು ಕೂಡ ಮೀರಿ ಈ ಸಂಸ್ಥೆ ಒಳ್ಳೇದು ಮಾಡೋದಕ್ಕೋ ಕೆಟ್ಟದ್ದು ಮಾಡೋದಕ್ಕೋ ಅಥವಾ ರೈತರಿಗೆ ಇವರು ಆ ಸಮಯದಲ್ಲಿ ನಾವು ಪಾಡ್ರ ಬೆಳಿತೇವೆ, ಹುಲ್ಲು ಬೆಳೆದು ಈ ಜಿಲ್ಲೆಯಲ್ಲಿ ಯಾರೆಲ್ಲ ಹಸುವನ್ನು ಸಾಕ್ತಾರೆ ಅಂಥ ರೈತರಿಗೆ ಕಡಿಮೆ ದರದಲ್ಲಿ ನಾವು ಹುಲ್ಲನ್ನು ಬೆಳೆದು ಕೊಡ್ತೀವಿ ಅನ್ನೋ ಆಶ್ವಾಸನೆ ಮೇರೆಗೆ ಈ ಜಮೀನನ್ನು ಸ್ವಾಧೀನಪಡಿಸ್ಕೊಟ್ಟು ಆವತ್ತಿನಿಂದ ಕೂಡ 2016-17ರಲ್ಲಿ ಇವರ ಹೆಸರು ಖಾತೆ ಕೂಡ ಆಯಿತು. ಸುಮಾರು 6-7 ವರ್ಷಗಳ ಕಾಲ ಇವರು ಜಮೀನು ಕಡೆ ತಲೆ ಹಾಕಲಿಲ್ಲ, ಇದು ಯಾವುದೊಂದು ನೋಡಿಕೊಳ್ಳಲಿಲ್ಲ. ಅಲ್ಲಿ ಹುಲ್ಲು ಬೆಳೆಸಲಿಲ್ಲ, ಪಾಡ್ರ ಬೆಳೆಸಲಿಲ್ಲ, ರೈತರಿಗೆ ಹಂಚಲಿಲ್ಲ, ಕಾಂಪೌಂಡ್ ಹಾಕಲಿಲ್ಲ, ಫೆನ್ಸಿಂಗ್ ಹಾಕಲಿಲ್ಲ, ಚೆಕ್ ಬಂದಿ ಗುರುತಿಸಲಿಲ್ಲ. ಇದನ್ನು ಇವತ್ತು ಈ ಆಡಳಿತ ಮಂಡಳಿ ಅಲ್ಲಿ ಯಾವ ಉದ್ದೇಶಕ್ಕೆ ಆ ಜಮೀನನ್ನು ಕೊಟ್ಟಿದ್ರೋ ಆ ಉದ್ದೇಶಕ್ಕೆ ಬಳಸದೆ ಕಮರ್ಷಿಯಲ್ ಉದ್ದೇಶಕ್ಕೆ ಒಂದು ಸೋಲಾರನ್ನು ಅಳವಡಿಕೆ ಮಾಡಿ ಅಲ್ಲಿಂದ ಕರೆಂಟನ್ನು ತಗೊಳ್ತೀವಿ, ನಾವು ಆ ಸಂಸ್ಥೆಗೆ ಎಷ್ಟು ಹಣ ಉಳಿಸ್ತೀವಿ ನೆಪ ಒಡ್ಡಿ ಇವತ್ತು ಆ ಜಮೀನನ್ನು ಕಂದಾಯ ಇಲಾಖೆಯಿಂದ ಭೂ ಪರಿವರ್ತನೆ ಪಡೆಯದೆ, ಕಂದಾಯ ಇಲಾಖೆಯಿಂದ ಯಾವುದೇ ಅನುಮತಿಯನ್ನು ಪಡೆಯದೆ, ಕಂದಾಯ ಇಲಾಖೆಯಿಂದ ಜಮೀನನ್ನು ದುರಸ್ತು ಮಾಡದೆ, ಕಂದಾಯ ಇಲಾಖೆಯಿಂದ ಟಿಪ್ಪಣಿ ಮಾಡದೆ, ಕಂದಾಯ ಇಲಾಖೆಯಿಂದ ಸರ್ವೆ ಕೆಚ್ಚು ಮಾಡದೆ ಏಕಾಏಕಿ ಇವರು ಅಕ್ರಮವಾಗಿ ಪ್ರವೇಶ ಮಾಡಿ ತಮಗಿಷ್ಟ ಬಂದ ರೀತಿಯಲ್ಲಿ ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಮತ್ತು ಅಕ್ರಮ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ನೋಡಿ, ನಮ್ಮ ಸರ್ಕಾರ ಅಂತ ಹೇಳಿಬಿಡಿ, ಇದೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕಂದಾಯ ಇಲಾಖೆಯಿಂದ ಜಮೀನು ಮಾಲೀಕರು ಯಾರು? ಕಂದಾಯ ಇಲಾಖೆಯಿಂದ ಮಂಜೂರು ಮಾಡಬೇಕಾದ್ರೆ ನಿಮ್ಗೆ ಹೇಳಿರ್ತಾರೆ, ದುರಸ್ತು ಮಾಡ್ಕೊಳ್ಳಿ, ಟಿಪ್ಪಣಿ ಮಾಡ್ಕೊಳ್ಳಿ, ಕಾನೂನು ಪ್ರಕಾರ ದಾಖಲೆಗಳು ತಗೊಳ್ಳಿ, ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯತಿಂದ ಪರವಾನಗಿಯನ್ನು ಪಡೆಯಿರಿ, ಪ್ಲಾನ್ ಅನುಮೋದನೆ ಮಾಡಿಕೊಳ್ಳಿ, ಇವೆಲ್ಲವನ್ನು ಹೇಳೇ ಕೊಡ್ತಕ್ಕಂಥದ್ದು. ಇದು ಇತ್ತೀಚೆಗೆ ನನ್ನ ಗಮನಕ್ಕೆ ಬಂತು. ಇವತ್ತು ಆ ಕ್ಷೇತ್ರ ಶಾಸಕ ನಾನು. ಕನಿಷ್ಠ ಪಕ್ಷ ಆ ಸೋಲಾರ್ ಪ್ಲ್ಯಾಂಟ್ ಹಾಕುವಾಗ ನನ್ನ ವಿಶ್ವಾಸ ಕೂಡ ತಗೊಂಡಿಲ್ಲ, ನನ್ನನ್ನು ಯಾವುದೇ ಗುದ್ದಲಿ ಪೂಜೆಗೆ ಕರೆದಿಲ್ಲ, ಯಾರು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ರೈತರು ಬಂದು ದೂರ ಹಿಡಿದ ಮೇಲೆ ನೋಡಿ, ಭಾಳ ವಿಚಿತ್ರ ಏನು ಅಂದರೆ, ಇವತ್ತೇನು 568 ಇದೆ, ಆ 568 ಎಕರೆಯಲ್ಲಿ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ 10 ಎಕರೆ ಕೊಟ್ಟಿದ್ದೀವಿ, ತೋಟಗಾರಿಕೆ ಇಲಾಖೆಗೆ 16 ಎಕರೆ, ಕ್ರಿಕೆಟ್ ಸ್ಟೇಡಿಯಂಗೆ 16 ಎಕರೆ, ಭಾಳಷ್ಟು ರೈತರಿಗೆ 106 ಎಕರೆಯನ್ನು ಇವತ್ತು ಮಂಜೂರು ಮಾಡಿದ್ದೇವೆ. ಈ ಮಂಜೂರು ಮಾಡೋದಕ್ಕೆ ಜಮೀನುಗಳು ಇಷ್ಟು ವರ್ಷ ಆದರೂ ಕೂಡ ಆ ಜಮೀನುಗಳನ್ನು ಪೋಡಿ ಮಾಡಿಲ್ಲ.
ದುರಸ್ತಾಗಿಲ್ಲ, ಹೊಸ ನಂಬರ್ ಕೊಟ್ಟಿಲ್ಲ. ಅಷ್ಟಕ್ಕೆ ಹೊಳಲಿ ಮತ್ತು ಹೊಳಲಿ ಹೊಸೂರು ಇವೆರಡೂ ಗ್ರಾಮಗಳ ಇವತ್ತು ಆ ಎರಡೂ ಗ್ರಾಮಸ್ಥರಿಗೆ ನಿರ್ದಿಷ್ಟವಾದ ಖಾತೆ, ಜಮೀನು, ಆಕಾರ ಬಂದು ಟಿಪ್ಪಣಿ, ಅಟ್ಲಾಸ್ ಯಾವುದೂ ಇಲ್ಲ. ಹೀಗಿರಬೇಕಾದ್ರೆ ನಿಮಗೆ ಕಾಂಪೌಂಡ್ ಹಾಕುವಂತಹ ಅಧಿಕಾರವನ್ನು ಯಾರು ಕೊಟ್ಟರು ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಇವತ್ತು ನೋಡಿ, ಈ ಕೋಲಾರ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಹೆಚ್ಚಾಗಿ ಜನ ವಾಸ ಮಾಡ್ತಾರೆ. ಈ ಸಮಾಜದ ಬಲಗೈ ಸಮಾಜದಲ್ಲಿ ರೇಣುಕಾ ಯಲ್ಲಮ್ಮ ಬಳಗವು ಕೂಡ ಒಂದು. ಆ ರೇಣುಕಾ ಯಲ್ಲಮ್ಮ ಬಳಗ ಬಲಗೈ ಸಮುದಾಯದ ಸೇರಿ ಇವತ್ತು ಈ ಕೋಲಾರ ಜಿಲ್ಲೆಯ ಬಲಗೈ ಸಮುದಾಯದ ಜನರ ಒಳಿತಿಗಾಗಿ ಜನರಿಗೆ ಮಾಡ್ತಕ್ಕಂಥ ಒಂದು ಶಾಲೆ, ಸಮುದಾಯ ಭವನ, ಕೈಗಾರಿಕಾ ಕೇಂದ್ರ ಮುಂತಾದವುಗಳನ್ನು ಮಾಡಿ ಆ ಸಮುದಾಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂಥೇಳಿ ನನ್ನ ಬಳಿ 25 ಎಕರೆ ಜಮೀನನ್ನು ಕೊಡೋಕ್ಕೆ ಮಂಜೂರು ಮಾಡಬೇಕು ಅಂದಿದ್ದರು. ಆದರೆ ಈ ಥರವರೇ ಜಮೀನು ಕಬಳಿಕೆ ಮಾಡ್ಕೊಳ್ಳೋದ್ರಿಂದ ನಿಜವಾಗಲೂ ಕೂಡ ಅಲ್ಲಲ್ಲಿ ಫಲಾನುಭವಿಗಳಾಗಿರ್ತಕ್ಕಂಥ ಸ್ಥಳೀಯ ಬಲಗೈ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ. ನಂಬರ್ 1. ಎರಡನೇದಾಗಿ ಇವತ್ತು ಆ 7 ಗ್ರಾಮಗಳು ಪುತ್ತೂರು ಗ್ರಾಮ ಪಂಚಾಯತ್ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದರು. ಸರ್, ಹೊತ್ತೂರು, ಹೊಳಲಿ ಹೊಸೂರು, ಗುಟ್ಟೂರು ಈ ಎಲ್ಲ ಗ್ರಾಮಗಳಲ್ಲಿ ಬಡವರಿಗೆ ನಮಗೆ ನಿವೇಶನಗಳೇ ಇಲ್ಲ ವಾಸ ಮಾಡಲಿಕ್ಕೆ. ನಮ್ಮ ಗ್ರಾಮದ 569 ಎಕರೆಯಲ್ಲಿ ಯಾರ್ಯಾರೋ ಅಕ್ರಮ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ನವಗ್ರಾಮವನ್ನು ನಿರ್ಮಾಣ ಮಾಡಿ ಯಾರು ನಿರ್ಗತಿಕ ಬಡವರು ಇದ್ದಾರೆ ಅವರಿಗೆಲ್ಲ ನಿವೇಶನ ಹಂಚಬೇಕು ನನ್ನ ಬಳ್ಳಿ ಮಾಡಿದಾಗ ಕಳೆದ ವರ್ಷ ನಾನು 10 ಎಕರೆ ಭೂಮಿಯನ್ನು ನವನಿರ್ಮಾಣ ಮಾಡಲಿಕ್ಕೆ ಗ್ರಾಮ ನಿರ್ಮಾಣ ಮಾಡಲಿಕ್ಕೆ ಮನವಿ ಸಲ್ಲಿಸಿದ್ದೆ. ಇದುವರೆಗೂ ಕೂಡ ಪ್ರಸ್ತಾಪನೆ ಏನು ಮಾಡಲಿಲ್ಲ. ಹನಿಗವರು ಒತ್ತಾಯ ಮಾಡಿದ್ರು ಕೂಡ ನನಗೆ ನೆಪ ಹೇಳಿದ್ರು, ಸರ್ವೆ ಆಗಲಿ ಸರ್, ದುರಸ್ತಾಗಲಿ, ಎಷ್ಟು ಜಾಗ ಉಳೀತು ನೋಡೋಣ, ಆಮೇಲೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಇವತ್ತಿವರೆಲ್ಲ ಕಾಂಪೌಂಡ್ ಹಾಕಿ, ಪರ್ಮನೆಂಟ್ ಕಾಂಪೌಂಡ್ ಹಾಕಿ, ರೈತರನ್ನು ಹೊರದೂಡಿ, ರೈತರಿಗೆ ಅವ್ರ ಜಮೀನುಗಳು ಹೋಗ್ತಕ್ಕಂಥ ಜಾಗಗಳನ್ನು ಮುಚ್ಚಿ, ಇವತ್ತು ನೀವು ಒಳ್ಳೆ ಗ್ರಾಮದಲ್ಲಿ ಕೇಳಿ ಹೇಳ್ತಾರೆ, ಆ ರೈತರಿಗೆ ಏನು ಮೊದಲೇ ಜಮೀನು ಓಡ್ತಾ ಇದ್ರು ಆ ರಸ್ತೆಗಳನ್ನು ಮುಚ್ಚಿ ಇವತ್ತು ಇವರು ಕಬ್ಜಾ ಮಾಡಿಕೊಂಡು ಇವತ್ತು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಇವತ್ತು ಪರ್ಮನೆಂಟ್ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಇವ್ರಿಗೆ ಪರವಾನಗಿ ಯಾರು ಕೊಟ್ಟರು? ಇದು ಅಕ್ರಮ ಅಲ್ವಾ? ಇದನ್ನು ನಾನು ಇವತ್ತು ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ನೋಡಿ, ನನಗೇ ಗೊತ್ತಿಲ್ಲ. ಪಾಪ ಜಾರ್ಜ್ ಸಾಹೇಬರು ಬಂದಿರಬೇಕಾದಾಗ ಅವ್ರು ಸಹಜವಾಗಿ ಸೋಲಾರ್ ಪ್ಲಾಂಟಿದೆ ಬನ್ನಿನ ಕರೀತಾರೆ. ಆ ಜಾರ್ಜ್ ಸಾಹೇಬರಿಗೆ ಜಾಗ ಒತ್ತುವರಿ ಆಗಿದೆ, ಜಾಗ ಕ್ರಮವಾಗಿದೆ, ಅಕ್ರಮ ಮಂಜೂರಾಗಿದೆ, ಇವೇನು ಯಾರು ಹೇಳಿದ್ರಾ? ಅವ್ರು ಕೇಳಲಿಕ್ಕೂ ಸಾಧ್ಯ ಇಲ್ಲ. ಒಂದು ಪ್ಲ್ಯಾಂಟ್ ಆಗ್ತದೆ ನೋಡಿ ಬನ್ನಿ ಅಂದಾಗ ಒಬ್ಬ ಇಂಧನ ಸಚಿವರಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ಬೋದಷ್ಟೇ. ಅವ್ರು ಯಾವುದೇ ಮಂಜೂರಾತಿ ಕೊಟ್ಟಿಲ್ಲ, ಅವ್ರ ಜಮೀನು ಕೊಟ್ಟಿಲ್ಲ, ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ನಾನೇ ಬಿಡಿಸಿ ಹೇಳಿದ್ದೀನಿ ನಿಮಗೆ, ನೀವೇ ಅರ್ಥ ಮಾಡ್ಕೋಬೇಕು. ನಾನಿವಾಗ ಏನೇನು ಆಗಿರ್ಬೋದು, ಎಲ್ಲೆಲ್ಲಿ ಏನಾಗಿದೆ ಅಂತ ಹೇಳಿದ್ದೀನಿ. ಮುಂದುವರ್ತಾವೆ ಪರಿಶೀಲನೆ ಮಾಡಿ ಅಧಿಕಾರಿಗಳ ಪ್ರಶ್ನೆ ಕೇಳಿದಾಗ ಎಲ್ಲ ಸತ್ಯ ಹೊರಬರ್ತದೆ. ನೋಡಿ, ಪಕ್ಷದ ಶಾಸಕರು ಇವತ್ತು ನಾನು ರೈತರ ಪರವಾಗಿ ನಿಲ್ತೇನೆ. ಎರಡನೇದು, ನಮ್ಮ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡೋ ಪರವಾಗಿ ನಿಲ್ತೇನೆ. ಯಾಕಂದರೆ ಸುಮಾರು 40 ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ ಈ ಕ್ಷೇತ್ರದ ಒಬ್ಬ MP ಇಲ್ಲ. ಅನೇಕ ಬಾರಿ ರಾಜಕೀಯವಾಗಿ ಒತ್ತಡಗಳು ಮಾಡಿದಾಗ ಕೂಡ
ನಮ್ಮ ಸಮುದಾಯಕ್ಕೆ ಇಲ್ಲಿ ನಮ್ಮ ಪಕ್ಷದಿಂದ ನಾವು ಸಂಸದರನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಜಿಲ್ಲೆಯ ಎರಡೂ ಜಿಲ್ಲೆಗಳಲ್ಲಿ ರೈಟ್ ಕಮ್ಯುನಿಟಿನ ಒಬ್ಬೇ ಒಬ್ಬ ಶಾಸಕರಿದ್ದೀನಿ. ಸಹಜವಾಗಿ ಕೂಡ ನಮ್ಮ ಜನಾಂಗದ ನೋವುಗಳಲ್ಲಿ ತೊಂದರೆ ಬಂದಾಗ, ಸಾರ್ವಜನಿಕವಾಗಿ ಎಲ್ಲ ತೊಂದರೆ ಆದಾಗ ನಾನು ನನ್ನ ಧ್ವನಿ ಎತ್ತೇನೆ. ಖಂಡಿತವಾಗಿ ಕೂಡ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವಾಗಲೇ ಅವಕಾಶ ಕೋರಿದ್ದೇನೆ. ಖಂಡಿತವಾಗಲೂ ಕೂಡ ಎರಡೂ ವಿಚಾರಗಳು, ಗೌರವದಿಂದ ಜಮೀನು ವಿಚಾರವೇ ಕಂದಾಯ ಮಂತ್ರಿಗಳನ್ನು ಮತ್ತು ಈ ಅಕ್ರಮವಾಗಿ ಅಧಿಕಾರಿ ಸರ್ಕಾರಿ ಆದೇಶವನ್ನು ಧಿಕ್ಕರಿಸಿರ್ತಕ್ಕಂಥ ಗೋಪಾಲ್ ಮೂರ್ತಿ ವಿರುದ್ಧ ಏನು ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ನಾನು ಖಂಡಿತವಾಗಿ ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ನನ್ನ ಪ್ರಕಾರ ಅಧಿಕಾರಿ ತಪ್ಪು ಮಾಡಿದ್ದಾನೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೋ ಅದು ನೀವು ಬರೀರಿ. ನನಗೆ ಗೊತ್ತಿಲ್ವಲ್ಲ, ಅಂದಾಜು ಮಾಡೋಕೆ ನೀವು, ನನಗೆ ಗೊತ್ತಿಲ್ವಲ್ಲ. ನಾನು ಏನು ಲ್ಯಾಪ್ಸಸ್ ಆಗಿದೆ ನೋಡಿ, ಜಮೀನಲ್ಲಿ ಏನು ಮೋಸ ಆಗಿದೆ, ಇದು ಕ್ಷೇತ್ರ ವಿಂಗಡಣೆಯ ಮೋಸ ಆಗಿದೆ, ಎರಡನ್ನೂ ಕೂಡ ನಿಮಗೆ ದಾಖಲೆ ಸಮೇತ ನಾನು ಕೊಟ್ಟಿದ್ದೇನೆ. ಕುಳಿತರೆ ತಾವು ಇದು ಮಾಡ್ಕೋಬೇಕು. ಎರಡೂ ಕೂಡ ದಾಖಲೆ ಕೊಡ್ತಾಯಿದ್ದೀನಿ ನಿಮಗೆ, ಎರಡೂ ಕೂಡ ದಾಖಲೆ ಕೊಡ್ತಾಯಿದ್ದೀನಿ. ಹಾಗಿರ್ತಕ್ಕ ಎರಡೂ ಕೂಡ ದಾಖಲೆ ಕೊಡ್ತಾಯಿದ್ದೀನಿ ನಿಮಗೆ, ಕಂಪ್ಲೀಟ್ ಸಂಪೂರ್ಣ ದಾಖಲೆ ಕೊಡ್ತಾಯಿದ್ದೀನಿ. ಏನು ಅವರು ಆ ಲ್ಯಾಬ್ಸಸ್ ಏನು ಮಾಡಿ ಅದನ್ನು ಕೊಟ್ಟಿದ್ದೀನಿ, ಜಮೀನು ಯಾವ ರೀತಿ ಮಂಜೂರಾಯಿತು, ಏನು ತೊಂದರೆ ಆಗಿದೆ ಅದನ್ನು ಹೇಳಿದ್ದೀನಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 7270 ಅಥವಾ 9141066685.